ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ನಮಸ್ಕಾರ. ಏನಪ್ಪ ಅಂದರೆ ಇವತ್ತು ನಮ್ಮ ಅಡಿಕೆ ತೋಟ, ತೆಂಗಿನ ತೋಟ ಬನ್ನಿ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ನಾವು ಅಡಿಕೆ ಗಿಡದೊಳಗೆ ಶುಂಠಿ ಹಾಕಿದ್ದೀವಿ ಈ ವರ್ಷ. ಯಾಕೆ ಅಂದರೆ ಪ್ರತಿ ವರ್ಷ ಮಣ್ಣು ಗೊಬ್ಬರ ಏನೂ ಕೊಡ್ತಿರಲಿಲ್ಲ ಇದಕ್ಕೆ. ಹಂಗಾಗಿ ಈಗ ಈ ವರ್ಷ ಇಲ್ಲಿ ಒಂದ್ಸತಿ ಹಾಕ್ಬಿಡೋಣ, ಬಂದಂಗೆ ಬರಲಿ. ಶುಂಠಿಗೋಸ್ಕರ ಹಾಕಿಲ್ಲ, ಶುಂಠಿಗೋಸ್ಕರ ಅಲ್ಲ, ಇದು ಹಾಕಿರೋದು ಯಾಕೆಂದರೆ ಅಡಿಕೆ ಗಿಡಕ್ಕೋಸ್ಕರ. ನೋಡಿ ಹೆಂಗೈತೆ ಅಡಿಕೆ ಗಿಡ. ಪೈಪ್ಲೈನು ನೀರು ಜಾಸ್ತಿ ಬರೋಕ್ಕಲ್ಲ, ಒಂದು 6 ಜಟ್ಟು 7 ಜಟ್ಟು ಹೊಡಿತೇವೆ. ನೋಡಿ ಅಡಿಕೆ ಗಿಡ ಹೆಂಗವೆ ಅಂತ ಹೇಳಿ. ಶುಂಠಿಗೆ ನೆಳ್ಳ ಐತೈತೆ ಸಿಕ್ಕಾಪಟ್ಟೆಯ. ಆದರೆ ಏನಪ್ಪ ಅಂದರೆ ಫಸಲು, ನಮ್ಮ ಶುಂಠಿ ಫಸಲಿಗೆ ಬೆಳೆಗಿಂತವ ಮೇಯ್ನು ಬಂದು ನಾವು ಅಡಿಕೆ ಗಿಡಕ್ಕೋಸ್ಕರ ಹಾಕಿರೋದು. ಅಡಿಕೆ ಗಿಡಗಳು ಹೆಂಗವೆ ಹೇಳಿ. ಅಡಿಕೆ ಗಿಡಗಳು ಹೆಚ್ಚು ಕಮ್ಮಿ 4 ವರ್ಷ ಆಯ್ತು. ಇವಕ್ಕೆ 4 ವರ್ಷದ ಗಿಡ. ಸುಮ್ಮನೆ ಪರ್ಮೆಂಟಾಗಿ ಟ್ರಿಪ್ ಮಾಡಿಬಿಟ್ರೆ ಒಳ್ಳೇದು ಅನ್ನಿಸ್ತದೆ. ಈ ಥರ ಪರ್ಮೆಂಟಾಗಿ ಇದು ಬಿಡ್ಬೇಕು. ಯಾಕೆಂದರೆ ನೀರು ಹಾಕೋದು ಭಾಳ ಹಿಂಸೆ ಆಯ್ತೈತೆ. ನೀರು ಹಾಕೋಕ್ಕೆ ಇನ್ನೆಷ್ಟು ವರ್ಷ ಬೇಕು ಅಡಿಕೆ ಗಿಡಕ್ಕೆ ಫಸಲು ಕಚ್ಚೋಕ್ಕೆ? ನೋಡಿ ಹೇಳಿ, ಎಷ್ಟು ವರ್ಷಕ್ಕೆ ಬರ್ತವೆ ನಮಗೆ ಫಸಲು? ಮೇಯ್ನು ಅಡಿಕೆ ಗಿಡ ನಾನು ನೋಡಿದ ಮಟ್ಟಿಗೆ ಎಲ್ಲ ಶುಂಠಿ 100% ಹಾಕಬೇಕು. ಯಾಕೆ ಅಂದರೆ ನಾವು ಹೊಡೆಯೋ ಔಷಧಿಗಳು, ನಾವು ಕೊಡೋ ಗೊಬ್ಬರ ಶುಂಠಿಗಿಂತ ಚೆನ್ನಾಗಿ ಅಡಿಕೆ ಗಿಡ ಎಳಿತವೆ. ಒಂದು 2 ಗಿಡ ತೋರಿಸ್ತೀನಿ ಬನ್ನಿ. ಎಲ್ಲ ಒಣಗೋಗ್ಬಿಟ್ಟಿತ್ತು, ಅಡಿಕೆ ಗಿಡ ಒಣಗೋಗ್ಬಿಟ್ಟಿದ್ದು. ಅವು ಗಿಡಗಳು ತೋರಿಸ್ತೀನಿ ಬನ್ನಿ. ಅಡಿಕೆ ಗಿಡಗಳು ಏನಪ್ಪ ಹೋದಾಗಿ ಕಿತ್ತೆಸಿಬೇಕು ಅಂತ ಇದ್ದಂಥ ಸೊಸುಗಳು ಈ ಶುಂಠಿ ಹಾಕಿದ ಮೇಲೆ ಸಖತ್ತಾಗಿ ಬಂದೈತೆ. ನೋಡಿ, ಇದು ಪೂರ್ತಿ ಚೀಕ್ಲಾಗಿ ಹೋಗೈತೆ ಗಿಡ. ಈಗ ಕಾಣಿಸ್ತೈತಲ್ಲ, ಇದೇ ಗಿಡ ಇದೊಂದು, ಆಮೇಲೆ ಇದೊಂದು. ಇದೆ ಅಂತ ಡೌಟೇಯ, ಯಾಕಣೆ ಇರಲಿ ಅಂತ ಬಿಟ್ಟೈತೆ ನಮ್ಮಪ್ಪ. ಇವೆಲ್ಲ ಚೀಕ್ಲ ನೀರಿಲ್ದೇ ಹಿಂಗಾಗೈತೆ. ಇದು ಅಡಿಕೆ ಗಿಡ ನೀರಿಲ್ದೇ ಆಗಿದ್ದು. ಈಗ ನೀರು ಗೊಬ್ಬರ ನನಗೆ ನಂಬಿಕೆನೇ ಹೊಂಟೋಗ್ಬಿಟ್ಟಿತ್ತು ಒಂದು 10 ಅಡಿಕೆ ಗಿಡದ ಮೇಲೆ. ಇದು ಹಂಗೆ ಆಗಿತ್ತು. ಇಲ್ಲಿ ಕಾಣಿಸ್ತೈತಲ್ಲ ನಮ್ಮ ಬೆಳ್ಳ್ಯಾರದಲ್ಲಿ, ಇದು ಅದೇ ಥರ ಸುಳಿಗೂಡು ಆಗಿದ್ದು. ಎಲ್ಲ ಏನೊಂದು 20 ವರ್ಷ ಆಗೋಗಿದ್ದು. ಈಗ ಹೆಂಗೋ. ಆಮೇಲೆ ನೀವು ಹೇಳಿ, ಶುಂಠಿಗೆ ಯಾವ ಥರ ಗೊಬ್ಬರ? ಈಗ ಗೊಬ್ಬರ ನಡೆಯಲ್ಲ ಕೊಟ್ಟಿದ್ದೀವಿ. 2 ತಿಂಗಳಾಗಿದೆ ಶುಂಠಿಗೆ. ಇದಕ್ಕೆ ಗೊಬ್ಬರ ಕೊಟ್ಟಾಗೈತೆ. ಆಮೇಲೆ ಈ ವರ್ಷ ಮಳೆ ಗಾಳಿ ತೂರಿ ಈ ತೆಂಗಿನ ಮರ ಬಿದ್ದೋಗಿತ್ತು. ಟ್ಯಾಕ್ಟ್ರಲ್ಲಿ ಕಟ್ಟಿದ್ವಿ. ಟ್ಯಾಕ್ಟ್ರಲ್ಲಿ ಬದ ಕಟ್ಟಿ ಈ ವರ್ಷ ಸಿಕ್ಕಾಪಟ್ಟೆ ಮರಗಳೆಲ್ಲ ಬಿದ್ದೋದು. ತೆಂಗಿನ ಮರಗಳೇ ಬಿದ್ದೋಗ. ನಮ್ಮೂರಲ್ಲಿ ಒಂದೇ ಮನೇಲಿ 20 ಮರ ಬಿದ್ದೋಗ. 15ರಿಂದ 20 ಮರಗಳು 10 ವರ್ಷ 20 ವರ್ಷದಿಂದ ನಾವು ಮರಗಳು ಬೆಳೆದು ಒಂದಿನ ಗಾಳಿಗೆ ಸಾಯಗಂಟ ತಿನ್ನ ಅನ್ನ ವೇಸ್ಟು. ನೋಡಿ ಶುಂಠಿ ಹೆಂಗೈತೆ ಹೇಳಿ. ಯಾಕಪ್ಪ ಅಂದರೆ ನಿಮಗೂ ಅನುಭವಸ್ಥರು, ನಾವು ಅಪರೂಪಕ್ಕೆ ಶುಂಠಿ ಹಾಕೋರು. ಆಮೇಲೆ ಸ್ವಲ್ಪ ಕೊಳವೆ ರೋಗ ಬಂದ್ಬಿಟ್ಟೈತೆ ಗೈಸಿದ್ದು. ಸ್ವಲ್ಪ ಕೊಳವೆ ರೋಗ ಆಗ್ಬಿಟ್ಟೈತೆ. ನೆನ್ನೆ ಮೊನ್ನೆ ಔಷಧಿ ಹೊಡೆದಿದ್ದೀವಿ. ನೋಡೋಣ ಇನ್ನೊಂದು 2 ದಿನ ಇನ್ನೊಂದು ರೌಂಡ್ ಔಷಧಿ ಹೊಡಿಬೇಕು. ನೀವು ಹೇಳಿ ಶುಂಠಿ ಹೆಂಗೈತೆ ಅಂತ ಹೇಳಿ. ಶುಂಠಿ ಬಗ್ಗೆ ಕಮೆಂಟ್ ಕೊಡಿ, ಶುಂಠಿ ಬಗ್ಗೆ ಕಮೆಂಟ್ ಮಾಡಿ. ಕೊಳವೆ ರೋಗ ಆಗ್ಬಿಟ್ಟೈತೆ ನೋಡಿ. ಕೊಳವೆ ರೋಗ ಕಿತ್ತಾಕಿದ್ದೀನಿ. ನೋಡಿ ಇಲ್ಲಿ ಕಿತ್ತಂಗೆ ಬರ್ತೈತಿ. ತರಿಕಪ್ಪ ಕಷ್ಟಪಟ್ಟು ಬೆಳೆ ಮಾಡ್ತೀವಿ. ಆದರೆ ಈಗ ಶುಂಠಿ ಬಹಳ ಲಾಸ್ ಆಗೋಯ್ತು. ಆಮೇಲೆ ಈ ವರ್ಷ ಶುಂಠಿ ಹೆಂಗಾಗ್ಬಿಡ್ತಪ್ಪ ಅಂದರೆ ನನಗೆ, ಆಮೇಲೆ ಈ ವರ್ಷ ಶುಂಠಿ ಹಾಕಿದ್ದು ಹೋದ ವರ್ಷ ಶುಂಠಿ ಹಾಕಿ ಶುಂಠಿನ ನಾವು ಭಾಳ ಚೆನ್ನಾಗಿ ಕಾಪಾಡಿತ್ತು ನಮ್ಮಪ್ಪ. ಆಮೇಲೆ ಅದು ಈ ಮಾರ್ಚು 27ನೇ ತಾರೀಕುವರೆಗೂ ಶುಂಠಿ ಕಿತ್ತಿರಲಿಲ್ಲ. ನಾವು ಚೆನ್ನಾಗಿ ಮಾಡಿಗಿತ್ತು ನಮ್ಮ ಅಪ್ಪಾಜಿ. ಔಷಧಿ ಎಲ್ಲನೂ ಮಾಡಿದು, ಮಣ್ಣೆಲ್ಲನೂ ಯಾರಾಕ್ಸಿ, ಡೈಲಿ
ನಿಡಿ ಎಲ್ಲನೂ ಹೊಡೆದು ನೀಟಾಗಿ 1 ವರ್ಷದ ಮೇಲೆ 3 ತಿಂಗಳಂಟ ಮಡಗಿತ್ತು ಶುಂಠಿನ. ಅದು ಕೊನೆ ಟೈಮಲ್ಲಿ ಏನಾಗೋಯ್ತಪ್ಪ ಅಂದರೆ ರೇಟು 3000 ಇತ್ತು. 3000ದಿಂದ ಕೆಳಕ್ಕೆ ಡೌನ್ ಆಯ್ತಾ ಹೋಯ್ತು. ನಮ್ಮೂರವರೆಲ್ಲ 2,000ಕ್ಕೆಲ್ಲ ಕಿತ್ತಾಕ್ಬಿಟ್ರಲ್ಲ ಅಂದ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ಬೇಕಾಯ್ತು. ನಮ್ಮ ಅಪ್ಪಂಗೆ ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾರ್ಚು 27 ಕಿತ್ತಾಕ್ಬಿಟ್ಟೆ ಶುಂಠಿಯ 2600 ಜಸ್ಟು ಒಂದು 20 ದಿನ ಆಫ್ಟರ್ 20 ಡೇಸು 5,000 ಶುಂಠಿ ರೇಟ್ ಆಗೋಯ್ತು. 5,000 ರೂಪಾಯಿ 5,000 ಶುಂಠಿ ರೇಟ್ ಆಗೋಯ್ತು. ನಮಗೆ ಬೇಜಾರಾಗೋಯ್ತು. ಈಗ ಅರ್ಧಕ್ಕೆ ಒಂದು 80 ಮೂಟೆ ಶುಂಠಿ 2,600 ರೂಪಾಯಿ ನಾನು ಕೊಟ್ಟೆ. 20 ದಿನ ಬಿಟ್ಕೊಂಡು 5,000, 5,500, 6,000 ಆಗೋಯ್ತು. ಆಮೇಲೆ ರೈತರುಗಳು ಏನಪ್ಪ ಅಂದರೆ ಆದಷ್ಟು ರೇಟ್ಗಳನ್ನ ನೋಡಿ ಆಸೆ ಪಡಬೇಡಿ. ಯಾವುದಕ್ಕೂ ಆದಷ್ಟು ಆಸೆ ಪಡೋದಕ್ಕಿಂತವ ಕೈಗೆ ಎಟ್ಕೊಂತ ರೇಟು ಶುಂಠಿಲಿ ಲಾಸ್ ಆಗೋದಿಲ್ಲ. ಯಾಕೆಂದರೆ ಏನಕ್ಕೆ ಲಾಸ್ ಆಗಲ್ಲ ಅಂದರೆ ನೀಟಾಗಿ ಕಾಪಾಡ್ಕೋಬೇಕು ಶುರು ಮೊದಲಿಂದನೇ. ಆಮೇಲೆ ಬೀಜ ತರಬೇಕಾದ್ರೆ ನೋಡಿ ಬೀಜ ತಗೊಬನ್ನಿ. ಮೊದಲು ಬೇಕಾಗಿರೋದು ಬೀಜ, ಕೆಮ್ಮಣ್ಣು, ಆಮೇಲೆ ನೆಳ್ಳಿನ ಬೀಜ ಆಗಬಾರ್ದು. ಹಂಗಾಗಿ ನೆರಳಾಗ್ಬಿಟ್ರೆ ನೆಳ್ಳಿನ ಶುಂಠಿ ಬೀಜ ತಂದುಬಿಟ್ರೆ ಏನಾಗ್ಬಿಡ್ತದಪ್ಪ ಅಂದರೆ ಹೋಗ್ಬಿಡುತ್ತೆ, ನೀಟಾಗಿ ಬರೋದಿಲ್ಲ. ನೆಳ್ಳು ಗಿಡ ಆದರೆ ನೋಡಿ ನೆಳ್ಳೈತೆ ಶುಂಠಿ. ಏನು ನೆಳ್ಳಿರೋದಕ್ಕೂ ಅದಕ್ಕೂ ಏನು ಇಳಮುಳ ಬೆಳೆದೈತಿ, ಸಿಕ್ಕಾಪಟ್ಟೆ ಉದ್ದ ಬೆಳೆದೈತಿ. ಭೂಮಿಯಿಂದ 1.5 ಅಡಿ 2 ಅಡಿ ಹತ್ತತ್ರ 1.5 ಅಡಿ ಐತಿ. ನೆಳ್ಳಿಗೆ ಅಂತ ನಾನು ಶುಂಠಿಗೇನು ಈಗ ನಾನು ಹಾಕಿರೋದೇನಪ್ಪ ಅಂದರೆ ಈಗ ನನ್ನ ಅಡಿಕೆ ಗಿಡ ಚೆನ್ನಾಗಲಿ ಅಂತ ನಮ್ಮ ಅಪ್ಪಾಜಿ ಎಲ್ಲನೂ ಗಿಡಗಳನ್ನು ಬೆಳೆಸ್ಕೊಂಡು ಮಡಿಕೊಂಡಿದ್ರು. ಎಲ್ಲ ಪೂರ್ತಿ ಕಡ್ದಾಗ್ತೇ ಬಂದ್ಬಿಟ್ಟು ಪೂರ್ತಿ ಕಡ್ದು ನೆಲಸಮ ಒಂದೊಂದೇ ಸಾಕು. ನೋಡಿ ಮೊದಲೇ ನೆಳ್ಳ ಐತೆ ಶುಂಠಿಗೆ, ಅದರಲ್ಲಿ ಬೇರೆ ಇದು ಬೇರೆ. ಇವರಲ್ಲಿ ಏನು ಮಾಡೋದು, ಹಿಂಗೆ ಬಿಟ್ಕೊಂಡಿದ್ದು ನೋಡಿ ಕಡ್ದಾಕಿದ್ದೀನಿ ಪುಟ್ಟಿಗೆ. ಒಂದು ಬಿಟ್ಟಿಲ್ಲ, ಒಂದೊಂದು 2 ಈಗ ಅತಿ ಉದ್ದಾಗವೆ ಇವು. ಉದ್ದಾಗಿರೋದಕ್ಕೆ ಕಡಿಯೋಕೆ ಒಟ್ಟರಿತೈತಿ. ಅಡಿಕೆ ಗಿಡನೂ ಕಡಿಯೋಕ್ಕಾಯ್ತಿಲ್ಲ, ಸಾರಿ ಬಾಳೆ ಗಿಡನೂ ಕಡಿಯೋಕ್ಕಾಯ್ತಿಲ್ಲ. ಯಾಕೆ ಅಂದರೆ ಇಲ್ಲಿ ನೋಡಿ ಬಂದೆ ಚೆನ್ನಾಗವೆ, ಇಲ್ಲೊಂದು ಬಟ್ಟೆ ಉಳ್ಕೊಬಿಟ್ಟೈತೆ, ಎಲ್ಲ ಕಡ್ದಾಕಿದ್ದೀನಿ. ಸುಮ್ಮನೆ ಉದ್ದಾಗಿ ಅಡ್ಡದಿಡ್ಡಿ ಬೆಳೆದೈತೆ ಅಂದರೆ ಕಡಿಯೋಕ್ಕೂ ಹೊಟ್ಟವ್ರಿ. ಕಡಿದವರೇ ಶುಂಠಿ ಹೋಯ್ತದೆ. ಶುಂಠಿಗೋಸ್ಕರ ಆದ್ರೆ ಆಯ್ತದೆ, ಹೋದ್ರಲ್ಲಿ ಒಂದೊಂದು ಇರಲಿ ಮಕ್ಳಿಗೆ ಆಯ್ತದೆ ತಿನ್ನೋಕ್ಕೆ ಅಂತ ಹೇಳಿ, ಇನ್ನು ಮಕ್ಳಿಗೆ ಆಯ್ತದೆ. ಅದಕ್ಕೆ ಆತ ಎಲ್ಲ ಕಡ್ದು ಬಿಸಾಕಿದ್ದೀನಿ. ಅಡಿಕೆ ಗಿಡ ಹೆಂಗವೆ ಅಂತ ಹೇಳಿ. ಏಕೆಂದರೆ ನಾವು ಹೊಸ್ದಾಗಿ ಬೆಳೆದಿರೋದು. ನಾವು ಇದಕ್ಕೆ ಇದುವರೆಗೂ ಶುಂಠಿ ಹಾಕೋವರೆಗೂ ಒಂದೇ ಒಂದು ಗಿಡಕ್ಕೆ 1 ಚೀಲ ಗೊಬ್ಬರ ಹಾಕಿಲ್ಲ, ಒಂದೇ ಒಂದು ಗಿಡಕ್ಕೆ ಒಂದೇ ಒಂದು ಚೂರು ಔಷಧಿ ಹೊಡೆದಿಲ್ಲ. ಈ ವರ್ಷ ನಮ್ಮಪ್ಪ ಔಷಧಿನೂ ಹೊಡೆದವ್ರೆ, ಗೊಬ್ಬರ ಕೊಟ್ಟವ್ರೆ. ಆಮೇಲೆ ಬಾಳೆ ಗಿಡ ಅಡಿಕೆ ಗಿಡಕ್ಕೆಲ್ಲ ಔಷಧಿ ಇದು ಹೊಡೆದವ್ರೆ, ಸುಣ್ಣ ಹೊಡೆದವ್ರೆ. ಸುಣ್ಣ ಹೊಡೆದವ್ರೆ. ಈ ಫಸಲು ಚೆನ್ನಾಗಿ ಕಚ್ಚಿವೆ ಈ ವರ್ಷ. ನನಗೆ ಈ ಥರ ಇತ್ತಿಲ್ಲ, ನಾನು ಡ್ಯೂಟಿಗೆ ಹೋಗ್ಬೇಕಿದ್ರೆ ಈ ಥರ ಇರಲಿಲ್ಲ. ಯಾವೋ ತೆಂಗಿನ ಮರ, ಅಡಿಕೆ ಮರಗಳು. ನಾನು ಬರೋ ಹೊತ್ತಿಗೆ ನನಗೊಂಥರ ಆಶ್ಚರ್ಯ ಆಗೋಯ್ತು ನೋಡಿ. ಅಡಿಕೆ ಗಿಡಗಳು ನೋಡಿ, ಅಡಿಕೆ ಗಿಡಗಳು ನೋಡೇ ಖುಷಿ ಆಗೋಯ್ತು. ನಾನು ಶುಂಠಿ ಹೆಂಗಾರ ಬರಲಿ, ನಾನು ಅಡಿಕೆ ಗಿಡ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅಡಿಕೆ ಗಿಡ, ತೆಂಗಿನ ಗಿಡಗಳನ್ನ ಮೇಂಟೈನ್ ಮಾಡಿ. ಯಾಕೆ ಗೊತ್ತರ, ರೈತರುಗಳಿಗೆ ಇದೇ ಪೆನ್ಷನ್ ಇದ್ದಂಗೆ. ಗೌರ್ಮೆಂಟ್ ಕೆಲಸ ರಿಟೈರ್ಡ್ ಆದರೆ ಪೆನ್ಷನ್ ಇಲ್ಲ, ಆದರೆ ಇವತ್ತು ಅಡಿಕೆ ಗಿಡ, ತೆಂಗಿನ ಗಿಡ ಹಾಕ್ತಾರಿಗೆ ಪೆನ್ಷನ್ ಐತೆ. ಪೆನ್ಷನ್ ಏನಪ್ಪ ಅಂದರೆ ಅಡಿಕೆ ಗಿಡ, ತೆಂಗಿನ ಗಿಡದ್ದೇ ಪೆನ್ಷನ್ನು. ಸ್ವಲ್ಪ ಫೀವರ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಇವತ್ತು, ಸಿಕ್ಕಾಬಿಟ್ಟೆ ಫೀವರು. ನನಗೆ ಹುಷಾರಿಲ್ಲ, ಏನು ಮಾಡೋಂಗಿಲ್ಲ. ಆಮೇಲೆ ಆದಷ್ಟು ಸಪೋರ್ಟ್ ಮಾಡಿ. ಏಕೆಂದರೆ ನಮಗೂ ಯಾಕೋ ಏನಪ್ಪ ಇದಕ್ಕಿದ್ದಂಗೆ ಕ್ಯಾಮ್ರ ಜೊತೆ ಮಾತಾಡಬೇಕು ಅನ್ನೋ ಆಸೆ ಬಂದ್ಬಿಡ್ತು. ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅನ್ಎಕ್ಸ್ಪೆಕ್ಟೆಡ್, ನಾಟ್ ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋಂಥದ್ದು. ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾಕೆ ಬಂತು ಅಂತ. ನಮಗೂ ಕ್ಯಾಮ್ರ ಜೊತೆ ಮಾತಾಡಬೇಕು, ಕ್ಯಾಮ್ರಾ ಕಂಡ್ರೆ ಯಾಕೋ ಆಸೆ. ಇತ್ತೀಚೆಗೆ ಇಷ್ಟಿನ ಗಂಟೆ ಏನು ಇರಲಿಲ್ಲ. ಇಲ್ಲಿ ನೋಡೋ ಎಲ್ಲಿ ಗಂಟೆ ಕರ್ಕೊಯ್ತೀರಿ, ಎಲ್ಲಿ ಗಂಟೆ ಕರ್ಕೋಗೋದು ನೀವು ಎಲ್ಲ ನೀವೇ ಕರ್ಕೋಗೋದೆಲ್ಲ ನೀವೇ ಕರ್ಕೋಗೋದು ಬಿಡೋದೆಲ್ಲ ನಿಮಗೆ ಸೇರಿದ್ದು. ಮಾಡೋಂಥ ಪ್ರಯತ್ನ ನಂದು, ಕರ್ಕೋಗೋದು ನಿಮ್ಮದು. ಕರ್ಕೋದ್ರೂ ಖುಷಿ, ಕೈ ಬಿಟ್ರೆ ಖುಷಿ. ಏನಪ್ಪ ಅಂದರೆ ಏನೋ ಬಿಡಿ, ಕೊಳವೆ ರೋಗ ಜಾಸ್ತಿ ಆಗ್ಬಿಟ್ಟಿದೆ ನೋಡಿಲಿ. ಕೊಳವೆ ರೋಗ ಏನಾರ ಔಷಧಿ ಹೊಡಿಬೇಕು.
ವಿಸಿಟ್ ಕೊಡ್ತೀನಿ ಅಂದರು. ಇವರು ವಿಸಿಟ್ ಕೊಡ್ತೀನಿ ಅಂದ್ರಪ್ಪ, ಮೆಡಿಷನ್ನರು ಅಂಗಡಿಯವರು ಬರಲೇ ಇಲ್ಲ. ಬರ್ದೇ ಇಲ್ಲೈತಿ, ಔಷಧಿ ತಗೊಬಂದು ಹೊಡಿತೀನತಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾನು ಬಂದಾಗ ಚೆನ್ನಾಗಿದ್ದೆ. ಈ ಔಷಧಿ ಹೊಡಿಬೇಕಿದ್ರೆ ಅಪ್ಪ ಔಷಧಿ ಹೊಡಿತಿದ್ರು. ನನಗೆ ಗದ್ದೆ ಒಳಗೆ ಓಡಾಡಿದ್ದಕ್ಕೆ ನನಗೂ ಇದ್ದಕ್ಕಿದ್ದಂಗೆ ಒಂದೇ ಒಂದು ಗಂಟೆ ಕಡ್ದ ಶೀತ ಶುರುವಾಗೋಯ್ತು. ಯಾಕೆಂದರೆ ಔಷಧಿಗೋಸ್ಕರವ. ಯಾವ ಔಷಧಿನೂ ಗೊತ್ತಿಲ್ಲ, ಅದು ಹೆಂಗೈತಿ ಅಂತ ಔಷಧಿ ಇದಾಗೋಯ್ತು. ಅದಕ್ಕೆ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಪ್ಪ ಅಂದರೆ, ಯಾವುದೇ ಗಿಡಕ್ಕೆ ಔಷಧಿ ಹೊಡೀಲಿ, ಕಳೆನಾಶಕ ಹೊಡೀಲಿ, ಜಮೀನುಗಳಿಗೆ ಏನೇ ಮಾಡಿದ್ರು ಕೆಲಸ ಕಾರ್ಯಗಳನ್ನ, ಆದಷ್ಟು ಮಾಸ್ಕನ್ನ ಯೂಸ್ ಮಾಡಿ. ಯಾಕಪ್ಪ ಅಂದರೆ ಯಾವಾಗ ಏನು ಅಂತ ಹೇಳಕ್ಕೆ ಬರೋಕ್ಕಲ್ಲ. ಮಾಸ್ಕು 100% ಯೂಸ್ ಮಾಡಿ. ಏಕೆಂದರೆ ನೋಡಿ, ನಾನು ಚೆನ್ನಾಗೇ ಬಂದಾಗ ಚೆನ್ನಾಗೇ ಇದ್ದೆ. ನಾವು ಆಮೇಲೆ ಔಷಧಿ ಹೊಡೆಯೋ ಗಂಟಲು ಔಷಧಿ ಬೆರೆಸ್ಕೊಟ್ಟೆ. ಔಷಧಿ ಹೊಡೆದ್ರು ಶುರು ಮಾಡಿದ್ರು, ಏನು ಹೆಚ್ಚು ಕಮ್ಮಿ 1-1.5 ಗದ್ದೆ ಹೊಡೆದವ್ರು ಔಷಧಿಯ ಅಷ್ಟೇ. ಅಷ್ಟರಲ್ಲಿ ಗಂಟ್ಲು ಉರಿ ಸ್ಟಾರ್ಟ್ ಆಗೋಯ್ತು. ಗಂಟ್ಲು ಉರಿ ಸ್ಟಾರ್ಟಾಗಿ ಇವತ್ತು ತಲೆನೋವು, ಜ್ವರ ಅಂತೇನಿಲ್ಲ, ಏನೋ ಗೊತ್ತಿಲ್ಲ, ಜ್ವರ ಐತೆ ಇಲ್ಲ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಥರ ಆಗಿದೆ. ಭಾಳ ಕಷ್ಟ. ಏನಾರ ಮಾಡಿ ಔಷಧಿ ಮಾಡಬೇಕಿದ್ರೆ ಪಕ್ಕಾ ಮಾಸ್ಕ್ ಯೂಸ್ ಮಾಡಿ ಔಷಧಿ ಹೊಡೀರಿ. ಏಕೆ ಅಂದರೆ ಇವತ್ತು ಹೆಂಗೆ ಏನೇನು ಆಗುತ್ತೆ ಅಂತ ಗೊತ್ತಿಲ್ಲ. ರೈತರುಗಳಿಗೆ ಗೊತ್ತಾಗೋದಿಲ್ಲ. ಅರ್ಜೆಂಟಿಗೆ ಅದಕ್ಕೆ ಏನು ಹಾಕಲ್ಲ, ಹೊಡೆದು ಬಿಡೋಣ ಅಂತೀವಿ. 5 ನಿಮಿಷ ಒಂದು 10 ರೂಪಾಯಿ ಮಾಸ್ಕಿಗೆ 1000 ರೂಪಾಯಿ ಹಾಸ್ಪಿಟ್ಲಿಗೆ ಕಟ್ಟೋದು. 10 ರೂಪಾಯಿ ಮಾಸ್ಕ್ನ 100% ಯೂಸ್ ಮಾಡಿ. ಯಾಕಪ್ಪ ಅಂದರೆ ಮೆಡಿಷನ್ ಅದು. ಅಂತಂತ ಇದಕ್ಕೆಲ್ಲವ ಎದ್ರಕ್ಕೆಲ್ಲ ಔಷಧಿ ಅನ್ಕೋತೀವಿ ನಾವು, ಏನು ಹಾಕಲ್ಲ ಬರಲ್ಲ ಅಂತ ಅಂತೀವಿ. ಆದರೆ ಹಂಗಲ್ಲ. ನೋಡಿ, ಕೊಳವೆ ರೋಗ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ ಗೈಸ್, ಈಗ ಹೇಳಿ ನಮ್ಮ ಅಡಿಕೆ ಗಿಡಗಳು ಹೆಂಗಿದ್ದಾವೆ, 4 ವರ್ಷದ ಗಿಡಗಳು. ಇನ್ನು ಏನಾರ ಗೊಬ್ಬರ ಹಾಕ್ಬೇಕಾ? ನನ್ನ ಪ್ರಕಾರ ಇನ್ನು 2 ವರ್ಷ ಗೊಬ್ಬರ ಹಾಕೋದೇ ಬೇಡ ಇದಕ್ಕೆ. 2 ವರ್ಷ ಗೊಬ್ಬರ ನೀರು ಬೇಡ ಇದಕ್ಕೆ. ಏಕೆಂದರೆ ಅಷ್ಟು ತಿಂದೈತೆ ಗೊಬ್ಬರ ತಿಂತವೀಗ. ಈ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾವೆ, ಸ್ವಲ್ಪ ಸಣ್ಣ ಕಾಣಿಸ್ತವೆ, ಉಸುದ್ದೇ ಇಲ್ಲ, ಉದ್ದಾಗವೆ, ಬುಡನೂ ದಪ್ಪ ಐತೆ. ನೋಡಿ, ಗೊಬ್ಬರನೇ ಹಾಕಿಲ್ಲ, ಒಂದು ಸತಿನೂ ಗೊಬ್ಬರ ಹಾಕಿಲ್ಲ ಇದುವರೆಗೂ. ಒಂದು ಸರಿ ಗೊಬ್ಬರ ಹಾಕಿಲ್ಲ. ಆಯ್ತರ ಗೊಬ್ಬರ ಹಾಕಿಲ್ಲ. ಎಲ್ಲ ಗಿಡಗಳಿಗೆ ಇವು ಬೆಳಗ್ಗೆ. ಆದಷ್ಟು ವೀಡಿಯೋನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಮುಂದೆ ಬರುವಂಥ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಆಮೇಲೆ ನಾನೊಂದು ವೀಡಿಯೋ ಮಾಡಿದ್ದೆ, ಯಾವುದು ಅಂದರೆ ಒಂದು ಹೊಸಕೋಟೆ ಶ್ರೀನಿವಾಸ ಮೂರ್ತಿ ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ. ಆ ವೀಡಿಯೋನ ಆದಷ್ಟು ನೋಡಿ. ಏಕೆಂದರೆ 80 ವರ್ಷದ ವಯಸ್ಸಾಗಿರೋಂಥ ಮನುಷ್ಯ 7 ಬುಕ್ ಬರೆದವ್ರೆ, ಇನ್ನು 2 ಓಪನ್ ಆಗಬೇಕು ಬುಕ್ಗಳು. ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಟ್ರೈನಲ್ಲಿ ಸಿಕ್ಕಿದ್ರು ಸರ್ ಅವರು. ಟ್ರೈನಲ್ಲಿ ಸಿಕ್ಕಿರೋದ್ರಿಂದ ವೀಡಿಯೋ ಅಪ್ಲೋಡ್ ಮಾಡಿದೆ. ಜನಗಳಿಗೆ ಇಷ್ಟ ಆಯಿತು, ಇಷ್ಟ ಆಗೋ ಗೊತ್ತಿಲ್ಲ. ಯಾಕೆಂದರೆ 80 ವರ್ಷ ಏಜು. ಆ ವೈನ್ ಇಂಗ್ಲೀಷ್ ಕೇಳ್ಬಿಟ್ರೆ ತಲೆಕೆಟ್ಟು ಗೊಬ್ಬರ ಹೋಗ್ತದೆ. 1947ರಲ್ಲಿ ಹುಟ್ಟಿರೋದವರು ಡೇಟ್ ಆಫ್ ಬರ್ತು. ಆಮೇಲೆ ಬಂದು 1970ರಲ್ಲಿ MBA ಮಾಡೋರೆ. 3 ಜೆಟ್ ಆನ್ ಮಾಡೋದು. ಹಾಲು ಮಾಡೋಣ. ಎಲ್ಲ ನನ್ನ ತಲೆಗೆ ಎಸಿದ್ದು, ಎಲ್ಲ ನಾನೇ ಮಾಡಿರೋದು, ಎಲ್ಲ ನನ್ನದೇ ಐಡಿಯಾ. ನನ್ನ ಗೆಳೆಯ ಪೈಪ್ ಕೊಟ್ಟ, ನೀಟಾಗಿ ಎಲ್ಲನೂ ರೆಡಿ ಮಾಡಿ ನಾವು ಅಪ್ಪಾಜಿಗೆ ನಾನು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ನಾನು ರೆಡಿ ಮಾಡ್ಕೊಟ್ಬಿಟ್ಟು ಹೋದಾಯ್ತೀವಿ. ಅಡಿಕೆ ಗಿಡ ಏನಾರ ಹೇಳಿ, ಅಡಿಕೆ ಗಿಡ ಚೆನ್ನಾಗಿರಲಿ ಸಾಕು. ಶುಂಠಿ ಏನಾರ ಹೇಳಿ, ಶುಂಠಿ ನಾವು ಮಾಡೋ ಅಂತ ಬೆಳೆಗೆ ಬೇಸಾಯ ಮಾಡಬೇಕು. ಬೇಸಾಯ ಮಾಡೋಣ ಆದಷ್ಟು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ವೀಡಿಯೋನ ಎಂಡ್ ಮಾಡ್ತೀನಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಅಡಿಕೆ ಗಿಡಗಳಿಗೆ ಗೊಬ್ಬರ ನೀರನ್ನು ಕೊಡಬೇಕು, ಇಲ್ಲಾಂದರೆ ಚೀಕ್ಲು ಬಿದ್ದು ಬಿಡ್ತವೆ. ಓಕೆ, ಬಾಯ್ ಗೈಸ್. ವೀಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.